ಹೊಸಕೆರೆಹಳ್ಳಿ ರೋಡ್ಗೆ ತಾರ್ ಕಾಣಿಸ್ಬಿಟ್ಟಿದ್ದಾರೆ ಗೈಸ್. ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರು ಇಲ್ಲ. ನಮ್ಮ ಶಾಸಕರಾದ ಮುನಿರತ್ನ ಅವ್ರಿಗೆ ಒಂದೇ ರಿಕ್ವೆಸ್ಟ್, ದಯವಿಟ್ಟು ರೋಡಿಗೆ ತಾರ್ ಕಾಣಿಸಿ, ನಮ್ಮ ಏರಿಯಾಗೆ ಪ್ಯಾಚ್ ವರ್ಕ್ನ ದಯವಿಟ್ಟು ಮಾಡಿಸ್ಬೇಡಿ. ಇಲ್ಲಿ ನೋಡಿ, ಸುಪ್ರೀತ್ ಅವ್ರಿಗೆ ಬಿಲ್ಲಿ ರೇಟ್ ಇದೆ ಅಲ್ಲ ಸುಪ್ರೀತ್? ಎಷ್ಟು? ಸ್ಟ್ರೇಟಾಗಿ ನಿಂತ್ಕೊಳ್ಳಿ ಸುಪ್ರೀತ್. ಓ 51,000 rupees ನಿನ್ ಬೆಲೆ. ಹ್ಞೂ ಎಲ್ಲಪ್ಪ ಡಾಲರ್ಸ್? ಎಷ್ಟಪ್ಪ? ಹೇಗಿದೆ ನೋಡಿದ್ರಾ? ನಾನು ಇವತ್ತು ಶನಿವಾರ ತಿನ್ನಲ್ಲ ಅಂತ ಗೊತ್ತಿದ್ದು ಹೆಂಗ್ ತಿಂತವನೆ ನನ್ನ ಬಿಟ್ಟು ಒಬ್ನೇ. ಓ ಇಲ್ಲಿ ಈ ಲೆಕ್ಕಕ್ಕೆ ಬಂದಿದ್ಯಾ ನೀನ್ ಹಂಗಾದ್ರೆ? ಸುಷ್ಮಿತಾ ಅಕ್ಕ ಅನ್ಸುತ್ತೆ. ಆ ಮಾಡಮ್ಮ ನಾನು ಹೇಳ್ಕೊಡ್ತಿದ್ದೆ, ಕೊಂಡು ದೊಡ್ಡದಾಗಿ ಬಿಡ್ಬೇಕಪ್ಪ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿತ್ಯ ಜೀವಗೌಡ ಯೂಟ್ಯೂಬ್ ಚಾನಲ್. ಇದು ನಮ್ಮ ಒಂದು ರ್ಯಾಂಡಮ್ ನಮ್ಮ ಡೇ ಅಲ್ಲಿ ಒಂದು ರ್ಯಾಂಡಮ್ ವ್ಲಾಗ್ ಆಗಿರುತ್ತೆ ಅಷ್ಟೇ. ಸೊ ಇವತ್ತು ನಾವು ನ್ಯೂ ಇಯರ್ಗೋಸ್ಕರ ಶಾಪಿಂಗ್ ಹೋಗ್ತಾ ಇದ್ದೀವಿ. ನ್ಯೂ ಇಯರ್ಗೆ ಬಟ್ಟೆ ತಗೊಳ್ಳೋಣ ಅಂತ. ಹೌದು, ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀವಿ, ಬಿಕಾಸ್ ಲಾಸ್ಟಲ್ಲಿ ಹೋಗೋದು, ಬಟ್ಟೆ ಸರಿಗೆ ಸಿಕ್ಕಲಿಲ್ಲ ಅಂದರೆ ಹಾಗೆ ಹೀಗೆ ಅಂತ ಬೇಡ ಅಂತ ಅಂದ್ಕೊಂಡು ಇನ್ನೂ ಒಂದು ವಾರ, ಒಂದು 10 days ಇರಬೇಕಾದ್ರೆ ಓಕೆ ನ್ಯೂ ಇಯರ್ಗೆ ಬಟ್ಟೆ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೂ ಸುಪ್ರೀತ್ಗೂ ಹಾಗೂ ಚೆರಿಗೂ. ನಾವು ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಪ್ರಾಬಬ್ಲಿ ಎಲ್ಲಿ ಅಂತ ಇನ್ನೂ ಡಿಸೈಡ್ ಮಾಡಿಲ್ಲ. ನಾವು ನೋಡೋಣ ಎಲ್ಲಿ ಹೋಗೋದು ಅಂತ. ನಾವು ಆದಷ್ಟು ಬೇಗ ಶಾಪಿಂಗ್ ಮುಗಿಸ್ಕೊಂಡು ಬಂದು ಸಾಯಂಕಾಲ ಮೆಟ್ರೋಗೆ ಬೇರೆ ಹೋಗಬೇಕು. ಅದಾದಮೇಲೆ ಸುಷ್ಮಿತಾಗೆ ಬೇರೆ ಹೇಳಿದ್ದೀನಿ ಇವತ್ತು ಮೀಟ್ ಆಗೋಣ ಅಂತ ಅಂದ್ಕೊಂಡು. ಅದಕ್ಕೂ ಕೂಡ ಅವ್ರನ್ನೂ ಕೂಡ ಮೀಟ್ ಆಗಬೇಕು. ಸೊ ಆದಷ್ಟು ಎಷ್ಟೊತ್ತಾಗುತ್ತೋ ಅಷ್ಟು ಬೇಗ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬರೋಣ. ಇವತ್ತು ಪ್ರಾಬಬ್ಲಿ ಆದರೆ ಎಲ್ಲರಿಗೂ ಒಂದೇ ದಿನ ಶಾಪಿಂಗ್ ಮಾಡೋಕ್ಕಾಗಲ್ಲ. ಚೆರಿಗೂ ಸುಪ್ರೀತ್ಗೂ ಏನು ಈಸಿಯಾಗಿ ಬಟ್ಟೆಗಳು ಸಿಕ್ಬಿಡುತ್ತೆ. ಬಟ್ ನಾನು ಒಪ್ಪುವಂಥ ಬಟ್ಟೆ ಅಂದರೆ ನನಗೆ ಪ್ರಿಫರಬಲಿ ನಾನು ತುಂಬ ಹುಡುಕ್ತೀನಿ, ಆ ಬಟ್ಟೆ ಈ ಬಟ್ಟೆ ಹಾಗೆ ಹೀಗೆ ಅಂತೇಳಿ. ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಏರಿಯಾದಲ್ಲೇ ತಗೊಳ್ಳೋದಾ ಅಥವಾ ಬೇರೆ ಎಲ್ಲಿ ತಗೊಳ್ಳೋದು ಅಂತ ಗೊತ್ತಿಲ್ಲ. ನಾನು ಎಲ್ಲಿ ಬಟ್ಟೆ ತಗೊಳ್ತೀನಿ ಅಂತ ನಂದು 2-3 ಕಡೆ ಒಳ್ಳೊಳ್ಳೆ ಬಟ್ಟೆಗಳ ಡ್ರೆಸ್ಸಸ್ನ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ನ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಇವತ್ತು ಹೋಗೋಣ ಅಲ್ಲಿಗೆ ಅಂತ ಅಂದ್ಕೊಂಡು ಸುಪ್ರೀತ್ನ ಕರ್ಕೊಂಡು ಹೊರಟಿದ್ದೀನಿ. ಸೊ ಎಲ್ಲಿಗೆ ಹೋಗ್ತೀವಿ ಏನು ಅಂತ ಹಾಗೆ ನೋಡ್ತಾ ಇರಿ. ಹೊಸಕೆರೆಹಳ್ಳಿ ರೋಡ್ಗೆ ತಾರ್ ಕಾಣಿಸ್ಬಿಟ್ಟಿದ್ದಾರೆ ಗೈಸ್. ನನ್ನಷ್ಟು ಖುಷಿ ಪಡೋ ವ್ಯಕ್ತಿ ಯಾರು ಇಲ್ಲ. ನಮ್ಗೆ ಇದು RR ನಗರಿಂದ ಮೇನ್ ರೋಡ್ ಕನೆಕ್ಟ್ ಆಗಕ್ಕೆ ತುಂಬಾ ಬೇಗ ರೀಚ್ ಆಗ್ತೀವಿ ಅಂತ ಈ ರೋಡಲ್ಲಿ ಹೋಗ್ತೀವಿ. ಅಯ್ಯೋ, ನಾವ್ ಈ ಏರಿಯಾಗೆ ಬಂದು ಆಲ್ಮೋಸ್ಟ್ 4 years ಆಯ್ತು. 4 years ಇಂದ ನೋಡದೇ ಇರೋ ತಾರ್ ನಾನು ಫಸ್ಟ್ ಟೈಮ್ ಹೊಸಕೆರೆಹಳ್ಳಿ ತಾರ್ ನೋಡ್ತಾ ಇದೀನಿ. ಈ ಏರಿಯಾದವ್ರು ಖುಷಿ ಬೀಳ್ತಾರೋ ಇಲ್ವೋ, ನನ್ಗಂತೂ ಸಖತ್ ಖುಷಿ ಆಗ್ತಾ ಇದೆ. ಒದ್ದಾಡ್ತಾ ಇದ್ವಿ ರೋಡಲ್ಲಿ ಹೋಗೋಕೆ ಅಂದ್ರೆ. ನಾನು 2 wheeler ಆಗಲಿ ಕಾರ್ ಆಗಲಿ ಎಷ್ಟು ಡಸ್ಟ್ ಅಲರ್ಜಿ ಆಗ್ತಾ ಇತ್ತು, ಅಥವಾ ಎಷ್ಟು ಒದ್ದಾಡ್ತಿದ್ವಿ ಅಂದ್ರೆ ಮಗುಗೆ ಮಾಸ್ಕ್ ಹಾಕೊಳ್ಳೋಕೆ ಅವ್ನು ಒಪ್ತಾ ಇರ್ಲಿಲ್ಲ. ಚೆರಿ ನಾವು ಮಾಸ್ಕ್ ಹಾಕೊಳ್ಳಿಲ್ಲ ಅಂತ ಕೇಳಿದ್ರೆ ಈ ಧೂಳಿಗೆ ಸುಪ್ರೀತ್ ಎಷ್ಟು ಸಲ ಗೊತ್ತಾ ಕೆಮ್ಮೋರು. ನನಗಂತೂ ಸುಪ್ರಿ ಯಾಕಾದ್ರೂ ಈ ರೋಡ್ ಕರ್ಕೊ ಬರ್ತೀಯಾ ಅಂತ ಇದೆ. ಬಟ್ ಇವತ್ತು ತಾರ್ ನೋಡ್ಬಿಟ್ಟು ನನ್ನಷ್ಟು ಖುಷಿ ಪಡೋರು ಯಾರು ಇಲ್ಲ. ಅದು ಏನು ಅಂದ್ರೆ ಆ ಹೊಸಕೆರೆಹಳ್ಳಿಯ ಕೆರೆ ಕೋಡಿ ಅಂತ ಹೇಳ್ತಾರಲ್ಲ, ಆ ರೋಡ್ಗೆ ತಾರಿಲ್ದಲೆ ಧೂಳಿಲ್ದಲೆ 4 years ನೀರು ಬಂದ್ರೆ ತುಂಬ್ಕೊಂಡ್ಬಿಡ್ತಾ ಇತ್ತು. ನಮಗೆ ಶಾರ್ಟ್ ಕಟ್ ಅದು ಇಲ್ಲ ಅಂದ್ರೆ ನಮ್ಗೆ ಈ ಕಡೆ ಫುಲ್ ಟ್ರಾಫಿಕ್ ನಿಂತ್ಕೋಬೇಕಂತ ನಾವು ಹಿಂಗೆ ಶಾರ್ಟ್ ಕಟ್ ಅಲ್ಲಿ ಬಂದ್ಬಿಡ್ತಾ ಇದ್ರಿ. ಅದಕ್ಕೆ ಈಗ 2 months ಬ್ಯಾಕು ಸಿಮೆಂಟ್ ಕಾಣಿಸಿದ್ರು. ಅದೇ ಒಂದು ಖುಷಿ ವಿಷಯ ಅಂತ ಅನ್ಕೊಂಡಿದ್ದೆ. ಅಂಡ್ ಇದಕ್ಕೆ ತಾರ್ ಹಾಕಿರ್ಲಿಲ್ಲ. ಇವಾಗ ಇದ್ರಲ್ಲಿ ತಾರ್ ನೋಡ್ಬಿಟ್ಟು ಅಪ್ಪ, ಇಲ್ಲಿಂದ ತಾರ್ ಇಲ್ಲಿಂದ ತಾರ್ ಹಾಕಿದ್ದಾರೆ. ಅದರಿಂದ ಮುಂದಕ್ಕೆ RR ನಗರಿಂದ ಏನು ಇಲ್ಲಿಗೆ ಕನೆಕ್ಟ್ ಆಗುತ್ತೆ ಈ ರೋಡ್ಗೆ, ಆ ರೋಡ್ಗೆ ತಾರ್ ಹಾಕಿಲ್ಲ, ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದಾರೆ. ನಮ್ಮ ಶಾಸಕರಾದ ಮುನಿರತ್ನ ಅವ್ರಿಗೆ ಒಂದೇ ರಿಕ್ವೆಸ್ಟ್, ದಯವಿಟ್ಟು ರೋಡಿಗೆ ತಾರ್ ಕಾಣಿಸಿ, ನಮ್ಮ ಏರಿಯಾಗೆ ಪ್ಯಾಚ್ ವರ್ಕ್ನ ದಯವಿಟ್ಟು ಮಾಡಿಸ್ಬೇಡಿ. ಜನಗಳಿಗೆ ಓಡಾಡೋಕೆ ಆಗ್ತಾ ಇಲ್ಲ. ಆಮೇಲೆ ಅದಲ್ದಲೆ ಆ ಡಸ್ಟ್ ಕುಡಿಯೋಕ್ಕಂತೂ ನಿಜ ಆಗ್ತಾ ಇಲ್ಲ. ಅದರಿಂದನೇ ಅರ್ಧ ಪೊಲ್ಯೂಷನ್ಗೆ ಜನ ಒದ್ದಾಡ್ತಾ ಇದ್ದಾರೆ. ಮುನಿರತ್ನ ಅವರೇ ದಯವಿಟ್ಟು ಕೃಪೆ ತೋರಿ ತಾರ್ ಹಾಕ್ಸ್ಬಿಡಿ ನಮ್ಮ ಏರಿಯಾಗೆ. ಓಕೆ, ದಿಸ್ ಈಸ್ ದ ಬುಕ್ ನಾವು ಚೆರಿಗೆ ಓದ್ಸೋಕ್ಕೆ ಯೂಸ್ ಮಾಡೋದು. ಆಲ್ಮೋಸ್ಟ್ ಇದರಲ್ಲಿ ಚೆರಿ ಎಲ್ಲನೂ ಬರುತ್ತೆ. ಅವ್ನ ವಯಸ್ಸಿಗೆ ಅವ್ನಿಗೆ ಏನೇನು ಕಲಿಸ್ಬೇಕು ಎಲ್ಲನೂ ಹೇಳ್ಕೊಟ್ಟಿದ್ದೀನಿ ಇದರೊಳಗಡೆ. ಆ್ಯಂಡ್ ಇನ್ನೂ ಅವ್ನಿಗೆ 3 years ಇವಾಗ 2 ಕಂಪ್ಲೀಟ್ ಆಗಿ 3 ಆಗಿರೋದ್ರಿಂದ ತುಂಬ ಅವನಿಗೆ ಪ್ರೆಷರ್ ಹಾಕಿ ನಾನು ಯಾವುದನ್ನು ಇದು ಮಾಡಿಲ್ಲ. ಬಟ್ ಬೇಸಿಕ್ಕು ABCD 1 2 3 ಕನ್ನಡದಲ್ಲಿ 1 2, ಇಂಗ್ಲೀಷಲ್ಲಿ 1 to 20 ಹೇಳ್ತಾನೆ. ಸಂಡೇ ಮಂಡೇ ಜಾನ್ವರಿ ಫೆಬ್ರವರಿ, ಆಮೇಲೆ ಫ್ರೂಟ್ಸು, ವೆಜಿಟೇಬಲ್ಸು, ಫ್ಲವರ್ಸು, ವೆಹಿಕಲ್ಸು, ರೇಮ್ಸು, ಒಂದು 4 ರೇಮ್ಸ್ ಹೇಳ್ತಾನೆ.
ಆಮೇಲೆ ಕಲರ್ಸ್ ಎಲ್ಲ ಕಂಡುಹಿಡಿತಾನೆ. ಶೇಪ್ಸು ಇವಾಗ ಸ್ವಲ್ಪ ಶುರು ಮಾಡಿದ್ದೀನಿ ಶೇಪ್ಸ್ ಹೇಳ್ಕೊಡೋಕ್ಕೆ. ವೈಲ್ಡ್ ಅನಿಮಲ್ಸ್ ಅಂದರೆ ಯಾವುದು, ಆಮೇಲೆ ಬರ್ಡ್ಸು ಕೂಡ ಕೆಲವು ಫೆಮಿಲಿಯರ್ ಆಗಿರೋ ಬರ್ಡ್ಸ್ ಹೇಳ್ತಾನೆ. ಅದು ಬಿಟ್ಟರೆ ನೋಡಿ ವೆಹಿಕಲ್ಸ್ ಅವನು ಎಲ್ಲನೂ ಹೇಳ್ತಾನೆ. ಫ್ರೂಟ್ಸ್ ಎಲ್ಲ ಹೇಳ್ತಾನೆ, ಕೆಲವು ಗೊತ್ತಾಗಲ್ಲ ನೋಡಿ. ನಮ್ಮವನಿಗೆ ಪ್ಲಮ್ ತಿನ್ನಿಸಿಲ್ಲ, ಲಿಚ್ಚಿ, ಆಪ್ರಿಕಾಟ್ ಇವೆಲ್ಲ ತಿನ್ನಿಸಿಲ್ದಿರೋದ್ರಿಂದ ಅವನಿಗೆ ಗೊತ್ತಾಗೋದಿಲ್ಲ. ಅದು ಬಿಟ್ಟು ಯೂಶ್ವಲಿ ಬೇರೆ ಎಲ್ಲ ಹೇಳ್ತಾನೆ. ಹಾಂ, ಆಮೇಲೆ ಸೊ ವೈಲ್ಡ್ ಅನಿಮಲ್ಸು, ಡೊಮ್ಯಾಸ್ಟಿಕ್ ಅನಿಮಲ್ಸು. ಆ್ಯಂಡ್ ಈಗ ನಾನು ಅವನಿಗೆ ತುಂಬ ಅರ್ಲಿ, ಬಟ್ ಆದ್ರೂ ಟೇಬಲ್ಸು ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೋಡೋಣ, ಅವನಿನ್ನೂ ಅಷ್ಟು ಇದಿಲ್ಲ. ಬಟ್ ಇದರೊಳಗಡೆ ದಿಸ್ ಬುಕ್ ಈಸ್ ಸೋ ಗುಡ್. ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ನನಗೆ ಬೇರೆ ಯಾವುದೋ ಬುಕ್ ತೊಗೊಳ್ಳೋ ನೆಸೆಸಿಟಿನೇ ಇಲ್ಲ ಅನಿಸುತ್ತೆ. ಆಮೇಲೆ ನೋಡಿ ಎಲ್ಲನೂ ಇದೆ, ಇಂಗ್ಲೀಷ್, ಕನ್ನಡ, ಹಿಂದಿ ಮೂರರಲ್ಲೂ ಕೂಡ ಇದೆ. ಆ್ಯಂಡ್ ಇದರಲ್ಲಿ ನೋಡಿ ಕನ್ನಡದ ಅಕ್ಷರಗಳು. ಕನ್ನಡ ಈಗ ಅ ಈ ಹೇಳ್ಕೊಟ್ಟಿದ್ದೀನಿ, ಅಮ್ಮ ಅವ್ರಿಗೂ ಹೇಳ್ತೇನೆ. ಬಟ್ ಆ ಫಾರ್ ಅರಸ, ಆ ಫಾರ್ ಆಡು ಅದೆಲ್ಲ ಹೇಳ್ಕೊಡ್ಬೇಕು. ಇನ್ನು ಕಾಗುಣಿತಗಳವರೆಗೂ ಹೋಗಿಲ್ಲ ನಾನು. ಸೊ ಇದರಲ್ಲಿ ಕನ್ನಡ ಒಂದೇ ಅಲ್ಲ, ಹಿಂದಿ ಕೂಡ ಇದೆ. ಸೊ ಹಿಂದಿ ಕಾಗುಣಿತ ಸಮೇತನೂ ಇದೆ. ದೆನ್ ಇದರಲ್ಲಿ ನೋಡಿ ಗುಣಿತಾಕ್ಷರಗಳು. ಸಾರಿ, ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ನನ್ನ ಚೆರಿಗೆ ಓದಿಸೋದನ್ನು ಸ್ಟೋರಿ ಹಾಕಿದಾಗ ಎಲ್ಲರೂ ಕೇಳ್ತಾಯಿದ್ರಿ ಈ ಬುಕ್ ನೀವು ಎಲ್ಲಿ ತೊಗೊಂಡ್ರಿ ಅಂತ. ಅದಕ್ಕೋಸ್ಕರ ಈ ಬುಕ್ಕಲ್ಲಿ ಏನೇನಿದೆ ಆ್ಯಂಡ್ ಚೆರಿನ ಹೇಗೆ ಓದಿಸ್ತಿದ್ದೀನಿ, ಹೇಗೆ ರೆಡಿ ಮಾಡ್ತಿದ್ದೀನಿ ಅಂತ ಈ ಬುಕ್ನ ಈ ವಿಡಿಯೋ ಹಾಕಿದ್ದೀನಿ. ಈ ಬುಕ್ ನಿಮಗೆ ಎಲ್ಲೇ ಸಿಕ್ಕಿದ್ರೂ ಕೂಡ ನಾನು ನಿಮಗೆ ಅದನ್ನು ಪೋಸ್ಟ್ ಮಾಡ್ತೀನಿ, ಇನ್ಸ್ಟಾಗ್ರಾಮಲ್ಲಾಗಲಿ ಆ ವ್ಲಾಗಲ್ಲಾಗಲಿ ನೀವು ಅದನ್ನು ಪರ್ಚೇಸ್ ಮಾಡ್ಬೋದು. ಸೊ ಈಗ ನಾವು ಮೆಟ್ರೋಗೆ ಬಂದಿದ್ದೀವಿ. ಸೊ ನಾವು ಇವತ್ತು ಇಲ್ಲಿಂದ ಮೆಟ್ರೋಗೆ ಬಂದ್ರಿ. ಮೆಟ್ರೋ ಶಾಪಿಂಗ್ ಹೋಗ್ಬೇಕೀಗ. ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿಂದ ಐಶ್ರೇನು ಸುಷ್ಮಿತನ್ಗೂ ಮತ್ತು ಪುನಿಗೂ ಬರೋಕ್ಕೆ ಹೇಳಿದ್ದೀನಿ, ಗೋಕಾಟಿಂಗ್ ಹೋಗೋಣ ಅಂತ. ಸೊ ಅವರಿಬ್ರು ಬರ್ತಾರೆ. ಇಲ್ಲಿ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋದು. ನೋಡೋಣ ಇವತ್ತು ಹೇಗಿರುತ್ತೆ ಗೋಕಾಟಿಂಗು, ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮಗೆ. ಇದೊಂದು ಐಟಮ್ ನೋಡಿದ್ವಿ ನಾವು, ಏನಂದರೆ ಶೆಲ್ ಚಾರ್ಜ್ ಮಾಡ್ಕೊಳ್ಳೋದು. ಸೊ ಅವಾಗವಾಗ ಒಂದು ಶೆಲ್ ತೊಗೊಳ್ಳೋ ಬದಲು ದಿಸ್ ಇಸ್ ಬೆಟರ್ ಅನ್ಕೊತೀನಿ. ಅವಾಗವಾಗ ಚಾರ್ಜ್ ಮಾಡ್ಕೋತಾ ಇರ್ಬೋದು. ವಿ ಆರ್ ಟೇಕಿಂಗ್ ಇಟ್. ನಮ್ಮ ಚರಿದು ಆಟ ಸಾಮಾನುಗಳಿಗೆ ಅವಾಗವಾಗ ಖಾಲಿಯಾಗಿ ಹೋಗುತ್ತೆ. ಇರೋದನ್ನ ಎಸೆಯೋ ಬದಲು ಸುಮ್ಮನೆ ಹಾಕೋಣ. ಹಿಂಗೆ ಕುಂಡಿಸ್ಕೊಂಡು ಬಂದಿದ್ದೀವಿ ಶಾಪಿಂಗ್ ಮಾಡೋಕ್ಕೆ. ಈ ಐಟಮ್ಸ್ ಕೆಲವು ಯೂನೀಕ್ ಅನಿಸ್ತು ನನಗೆ. ಇಲ್ಲಿ ನೋಡಿ, ಜಸ್ಟ್ ಈ ಥರ ಬೌಲ್ ಬಂದು 145. ಯೂನೀಕ್ ಅನಿಸ್ತಲ್ಲ, ಚೆನ್ನಾಗಿದೆ. ಅಂದರೆ ಇದು ಕಿಚನ್ ಇದು ಮಾಡೋರು ಆ್ಯಂಡ್ ವ್ಲಾಗ್ಸ್ ಮಾಡ್ತಾರಲ್ಲ, ಕುಕ್ಕಿಂಗ್ ವ್ಲಾಗ್ಸ್ ಮಾಡೋರಿಗೆ ಸಖತ್ತಾಗಿರುತ್ತೆ ಈ ಥರ. ಅಂದರೆ ಡಿಶ್ ಔಟ್ ಮಾಡಿ ತೋರಿಸೋದಕ್ಕೋಸ್ಕರ. ಸಿ ದಿಸ್ ಕಾಸ್ಟ್ 145. ಪರವಾಗಿಲ್ಲ, ಕೊಡ್ಬೋದು. ಸೊ ಕೈಂಡ್ ಆಫ್ ಸೆರಮಿಕ್ ಥರ ಚೆನ್ನಾಗಿದೆ, ಪ್ಲಾಸ್ಟಿಕ್ ಸೆರಮಿಕ್ ಮಿಕ್ಸ್ಡ್. ಇದೊಂದು ಬುಕ್ ನೋಡಿದೆ ನಾನು, ಎಷ್ಟು ಚೆನ್ನಾಗಿದೆ ನೋಡಿ ಈ ಬುಕ್ಕು. ಇದು ಲೈಕ್ ಹೇಗೆ ಅಂದರೆ ಮಕ್ಕಳಿಗೆ ಓದ್ಸೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ತೋರಿಸ್ತೀನಿ. ನನ್ನ ಹತ್ರ ಸೇಮ್ ಇದೇ ಥರ ಬುಕ್ ಇರೋದು ಚರಿ ಓದ್ಸೋಕ್ಕೆ. ಇದರಲ್ಲಿ ನಂಬರ್ಸು ಕೌಂಟ್ಸ್ ಮಾಡ್ಬೋದು, ಇದೇ ಥರದ್ದು. ಬಟ್ ಇಷ್ಟು ದಪ್ಪ ಬೈಂಡ್ ಇಲ್ಲ. ಬಟ್ ದಟ್ ಬುಕ್ ಈಸ್ ಆಲ್ಸೋ ನೈಸ್. ಹಿಂದಿ, ಕನ್ನಡ, ಇಂಗ್ಲೀಷ್, ಬಾಡಿ ಪಾರ್ಟ್ಸ್ ಆ್ಯಂಡ್ ಅನಿಮಲ್ಸು, ಬರ್ಡ್ಸು, ಸಿ ಅನಿಮಲ್ಸು, ವೈಲ್ಡ್ ಅನಿಮಲ್ಸು, ಡೊಮ್ಯಾಸ್ಟಿಕ್ ಅನಿಮಲ್ಸು, ಫ್ಲವರು, ಫುಡ್ ಚೈನು, ಗುಡ್ ಹ್ಯಾಬಿಟ್ಸು, ಬ್ಯಾಡ್ ಹ್ಯಾಬಿಟ್ಸು ಪ್ರತಿಯೊಂದು ಇದೆ. ಎಲೆಕ್ಟ್ರಾನಿಕ್ಸ್, ಸಿ ಈ ಥರ ಅವರ್ ಹೆಲ್ಪರ್ಸ್ ಎಲ್ಲನೂ ಇರುತ್ತೆ. ಎಷ್ಟೋ ಜನ ನನ್ನ ಕೇಳ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ, ಆ್ಯಕ್ಚುಲಿ ಆ ಬುಕ್ ಎಲ್ಲಿ ತೊಗೊಂಡ್ರಿ ನೀವು ಅಂತ. ಸೊ ಈ ಥರ ಬುಕ್ಸ್ ನಿಮಗೆ ಬೇಕಂತ ಕೇಳಿದ್ರೆ ಯು ವಿಲ್ ಗೆಟ್ ಇಟ್ ಇನ್ ಮೆಟ್ರೋ. ನನಗೂ ಇವತ್ತೇ ಸಿಕ್ಕಿದೆ ಬುಕ್ಕು. ಪ್ರೈಸಿಂಗ್ ಬಂದು 300 ರುಪೀಸ್ ಇದೆ. ನಾನು ಅಷ್ಟು ಕೊಟ್ಟಿರಲಿಲ್ಲ. ಐ ಗೇವ್ ಇಟ್ ಲೈಕ್ 150 ಎಷ್ಟೋ ಆ ಬುಕ್ಕು. ಸೆಕೆಂಡ್ ಸ್ಟ್ಯಾಂಡರ್ಡ್ವರೆಗೂ ಇದು ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಆ್ಯಕ್ಚುಲಿ ಹೇಳಬೇಕಂದ್ರೆ. ಸೊ ತೊಗೋಬೋದು. ನಮ್ಮ ಚೆರಿನ ಹಿಡಿಯೋಕೆ ಆಗ್ತಾ ಇರಲಿಲ್ಲ ನನಗೆ. ಬಿಲ್ಲಿಂಗ್ ಕೌಂಟ್ರಲ್ಲಿ ನಿಂತ್ಕೊಳ್ಳೋಕ್ಕೂ ಬಿಡ್ತಾ ಇರಲಿಲ್ಲ. ಸೊ ಅದಕ್ಕೆ ಅವನಿಗೆ ನಮ್ಮ ಮೆಟ್ರೋ ಹೊರಗಡೆ ಆ್ಯಕ್ಚುಲಿ ಕೆಂಗೇರಿ ಹತ್ರ ಇರೋ ಮೆಟ್ರೋ ಇದು. ಓಕೆ, ಬಂದು ಅವನಿಗೆ ಪ್ರೈಸ್ ಕೊಡಿಸ್ಬಿಟ್ಟು ಇಲ್ಲಿ ಹೊರಗಡೆ ಕುಂಡಿಸ್ಬಿಟ್ಟು ಸುಪ್ರೀತ್ ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಸುಪ್ರೀತ್ ಅವ್ರು ಆ್ಯಕ್ಚುಲಿ ಬಿಲ್ಲಿಂಗ್ ಮಾಡಿಸ್ಕೊಂಡು ಬರ್ತೀನಿ, ಹೋಗು ನೀನು ಅವನ್ನ ಕರ್ಕೊಂಡು ಅಂದರು. ನೋಡಿ ಅಲ್ಲಿ ನಿಂತಿದ್ದಾರೆ, ಬಿಲ್ಲಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ಇವ್ನು ನಾನು ಕರ್ಕೊಂಡು ಬಂದು ನಾನು ಇಲ್ಲಿ ತಿನ್ನಿಸ್ತಾ ಇದ್ದೀನಿ. ಎಲ್ಲರೂ ಬರಲಿ, ಹಿಂಸೆ ಕೊಡ್ತಾನೆ. ಚಲ್ತಿಯ ನೋಡು, ಚಲ್ದಾಕೊನೆಗೂ ನೋಡಿ. ಹಾಂ, ಶಾಪಿಂಗ್ ಮಾಡಿದ್ದಾಯಿತು ಇವತ್ತು. ಈ ತಿಂಗಳದ್ದು ಐಟಮ್ಸ್ ಆಲ್ಮೋಸ್ಟ್ ನೋಡಿ 5000 ರುಪೀಸ್ ಬಿಲ್ ಆಗಿದೆ ಒಂದು ತಿಂಗಳಿಗೆ. ಸುಪ್ರೀತ್ ಅವ್ರನ್ನ ಬಿಲ್ ಮಾಡಿದ್ದೀನಿ ಗೊತ್ತಾ ನಾನು. ಇಲ್ಲಿ ನೋಡಿ, ಸುಪ್ರೀತ್ ಅವ್ರಿಗೆ ಬಿಲ್ಲಿ ರೇಟ್ ಇದೆ ಅಲ್ಲ ಸುಪ್ರೀತ್? ಎಷ್ಟು? ಸ್ಟ್ರೇಟಾಗಿ ನಿಂತ್ಕೊಳ್ಳಿ, ಸ್ಟ್ರೇಟಾಗಿ ನಿಂತ್ಕೊ ಸುಪ್ರೀತ್. ಓ 51,000 ರುಪೀಸ ನಿನ್ನ ಬೆಲೆ? ಹ್ಞೂ, ಎಲ್ಲಪ್ಪ ಡಾಲರ್ಸು? No, how much is $51,000? ಎಷ್ಟಪ್ಪ?
10,000 is equal to 9 lakh. ಹಾಂ So 9 5s are 45. ಹಾಂ 45 lakh. ಅಷ್ಟೇನಾ? ಸುಮ್ಮನೆ ಟೆಂಪರರಿ ಅಷ್ಟೇ ಕೊಟ್ಟು ಹೋಗ್ತಾರೆ. ಸೊ ಎಲ್ಲ ಆಯಿತು. ಆಲ್ಮೋಸ್ಟ್ 5,000 ರುಪೀಸ್ ಆಗಿದೆ ಬಿಲ್ಲು ನೋಡಿ. ಅವ್ರದ್ದು ಪ್ರಿಂಟೇ ಕರೆಕ್ಟಾಗಿರಲ್ಲ. 5561 1 ಮಂತ್ ಗ್ರಾಸರಿ. ನಾಳೆ ನಮ್ಮ ಮನೆಯಲ್ಲಿ ಪಾಲಕ್ ಪನ್ನೀರ್. ನಿಂತಿನ ಯಾಕೆ ಪಾಲಕ್ ಪನ್ನೀರ್ ತಿನ್ನೋಕ್ಕೇನೋ? ಹಾಂ ಬಿರಿಯಾನಿ. ನಾಳೆ ಸಂಡೇ ಅವ್ರಿಗೆ ಬಿರಿಯಾನಿ. ಇಡ್ಲಿ ನೆನೆ ಹಾಕಿದ್ದೀನಿ ನಾನು. ಚಿಕನ್ ಸಾರು, ನೋ ಬಿರಿಯಾನಿ. ಮೆಟ್ರೋಯಿಂದ ಸೀದಾ ಇಲ್ಲೊಂದು ಪ್ಲೇಸಿಗೆ ಬಂದರೆ ಇಲ್ಲೊಂದು ಆ್ಯಕ್ಚುಲಿ ನಮ್ಮ RR ನಗರಲ್ಲಿ ಒಂದು ನಾಟಿ ಬೆಂಗಳೂರು ಅಂತ ಒಂದು ಜಾಗ ಆಗಿದೆ. ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದೆ. ಅದು ಫುಡ್ ಬ್ಲಾಗರ್ಸ್ನ ಕರೆದು ಇದು ಮಾಡಿದ್ದಕ್ಕೆ. ಇಲ್ಲಿ ಕೈಮಾ ದೋಸೆ ತುಂಬ ಸಕ್ಕತ್ತಾಗಿ ಸಿಗುತ್ತೆ. ನೆನ್ನೆ ಬಂದು ಕೇಳಿದ್ರಿ, ಬಟ್ ನಮ್ಗೆ ಅದು ಸಿಕ್ಕಲಿಲ್ಲ. ಸೊ ಅದಕ್ಕೆ ಇವತ್ತು ಮತ್ತೆ ಸುಪ್ರೀತ್ ಅವ್ರು ಹುಡ್ಕೊಂಡ್ಬಂದಿದ್ದಾರೆ. ಬಟ್ ಇವತ್ತು ನಂದು ಸ್ಯಾಟರ್ಡೇ ಆಗಿರೋದ್ರಿಂದ ನಾನು ತಿನ್ನೋಂಗಿಲ್ಲ. ಸುಪ್ರೀತು ಚರಿ ತಿಂತಾರೆ. ಹಾಂ, ಕೈಮಾ ದೋಸೆ ಸುಪ್ರೀತ್ ಅವರು ನಾವು ವೆಯ್ಟ್ ಮಾಡ್ಕೊಂಡು ಹುಡ್ಕೊಂಡು ಬಂದ್ರಿ. ನೆನ್ನೆ ಸಿಕ್ಕಲಿಲ್ಲ, ಇವತ್ತು ಸಿಕ್ಕಿದೆ. ಅದನ್ನು ತಿನ್ನೋಕ್ಕೆ ಅಂತ ಹುಡ್ಕೊಂಡು ಬಂದವ್ರೆ. ನಾಟಿ ಸ್ಟೈಲ್ ಇದೇ ಜಾಗ, ನಾಟಿ ಬೆಂಗಳೂರು. ಎಲ್ಲರಿಗೂ ಹೇಗೆ ಹೇಳೋದು ಅಂತ ಕೇಳಿದ್ರೆ, ನಮ್ಮ RR ನಗರದಲ್ಲಿ ಮನೀಶ್ ಕಾರ್ನರ್ ಇದೆ. ಮನೀಶ್ ಕಾರ್ನರ್ ಆಪೋಸಿಟೇ ಸಿಗುತ್ತೆ. ಮನೀಶ್ ಕಾರ್ನರ್ ಇಸ್ ಪ್ರಿಟಿ ಫೇಮಸ್. ಮನೀಶ್ ಕಾರ್ನರ್ ಆಪೋಸಿಟೇ ಸಿಗುತ್ತೆ. ಸಖತ್ತಾಗಿರುತ್ತೆ ಮಾತ್ರ. ಕೈಮಾ ದೋಸೆ ಅಂದರೆ ತುಂಬ ರೇರು, ಎಲ್ಲ ಕಡೆ ಸಿಗೋಲ್ಲ. ಆ್ಯಂಡ್ ಇಲ್ಲಿ ನಿಮಗೆ BYOB ಸಿಗುತ್ತೆ. ಆ್ಯಂಡ್ ಶವರ್ಮ ಸಿಗುತ್ತೆ. ನಿನ್ನೆ ನಾವು ಅದು ಟೇಸ್ಟ್ ಮಾಡಿದ್ರಿ. ಶವರ್ಮ, BYOB, ದೆನ್ ಗ್ರಿಲ್ ಸಿಗುತ್ತೆ. ಆಮೇಲೆ ನಾಟಿ ಬಿರಿಯಾನಿ ಸಿಗುತ್ತೆ. ಆಮೇಲೆ ಇನ್ನೂ ಏನೇನು ಸಿಗುತ್ತೆ, ಇನ್ನೂ ಏನೇನು ತಿಂದಿಲ್ಲ ನಾವು ನೆನ್ನೆ. ಆಮೇಲೆ ಚಿಕನ್ ಸ್ಟ್ರಿಪ್ಸು, ಚಿಕನ್ ವಿಂಗ್ಸು ಎಲ್ಲನೂ ತುಂಬ ಚೆನ್ನಾಗಿದೆ. ನಂದು ಸಾದಾಗಿದೆಯಾ? ಹೇಗಿದೆ ನೋಡಿದ್ರಾ? ನಾನು ಇವತ್ತು ಶನಿವಾರ ತಿನ್ನಲ್ಲ ಅಂತ ಗೊತ್ತಿದ್ದು ಹೆಂಗೆ ತಿಂತವನೇ ನನ್ನ ಬಿಟ್ಟು ಒಬ್ಬನೇ. ನೆನ್ನೆ ಬಂದು ನೋಡಿದ್ರಿ, ಸಿಗಲಿಲ್ಲ ನಮಗೆ. ಅದಕ್ಕೆ ಇವತ್ತು ಬಾಸ್ ಬಂದು ತಿಂತಾ ಇದ್ದಾರೆ ಇಲ್ಲಿ. ನಮಗೆಲ್ಲ ಏನೂ ಇಲ್ಲ, ನಮಗೆಲ್ಲ ಕೇರೆ ಮಾಡಲ್ಲ. ಅವ್ರು ನಾವು ತಿಂದಿಲ್ಲ ಅಂದ್ರೆ ನಾನು ತಿನ್ಕೋತೀನಿ, ನೀನು ನೋಡ್ತಾ ಇರು ಅಂತ ನೋಡ್ಕೊಂಡು ನಿಂತಿರ್ತಾನೆ. ಹೋಗ್ಬಿಡ, ನಾಯಿ ಕಚ್ಬಿಡುತ್ತೆ. ಬೋಬೋವು ಮಾಡಿಸ್ಕೊ ಪಪ್ಪ ಕೈಯಲ್ಲಿ. ಮಾಡಿಸ್ಕೊಮಮ್ಮ. ಯು ವಿಲ್ ಗೆಟ್ ನಾಟಿ ಬಿರಿಯಾನಿ. ಆಮೇಲೆ ಪಾರ್ಕಿಂಗಿಗೇನು ಪ್ರಾಬ್ಲಮ್ ಇಲ್ಲ. ಇದು ಬಂದು ಮನೀಶ್ ಕಾರ್ನರು ಆಯಿತಾ. ಇದಾದಮೇಲೆ ಇದು ಲಿಟಲ್ ಮಿಲೇನಿಯಂ ಸ್ಕೂಲ್ RR ನಗರದು ಆಪೋಸಿಟ್ಟೇ ನಿಮಗೆ ದಿ ನಾಟಿ ಹೋಟೆಲ್ ಸಿಗೋದು. ಇದು ಇಟ್ಸ್ ಅ ಬಿಗ್ ಗ್ರೌಂಡ್. ಕತ್ಲೆ ಇದೆ, ನಿಮಗೆ ಅಷ್ಟು ಗೊತ್ತಾಗಲ್ಲ, ಅಷ್ಟು ಕಾಣಿಸುತ್ತೋ ಇಲ್ವ ಅಂತ. ಇದು ಫುಲ್ ದೊಡ್ಡ ಗ್ರೌಂಡ್ ಇರೋದ್ರಿಂದ ಇಲ್ಲಿ ಪಾರ್ಕಿಂಗಿಗೆ ಏನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನಿಮ್ಮ ಕಾರಲ್ಲಿ ಬಂದರೆ ಕಾರಲ್ಲಿ ಪಾರ್ಕ್ ಮಾಡಿ ಆರಾಮಾಗಿ ಊಟ ಮಾಡ್ಬೋದು. ತುಂಬ ಥರ ವೆರೈಟೀಸ್ ಇದೆ. ಆ್ಯಂಡ್ ಟೇಸ್ಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ರೈಸಿಂಗ್ ಆಲ್ಸೋ ಇಟ್ಸ್ ಓಕೆ. ಯಾವಾಗಾದ್ರೂ ಒಂದ್ಸಲಿ ಬಂದು ತಿನ್ನೋದಕ್ಕೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಬಂದು ತಿನ್ಬೋದು. BYOB ಆ್ಯಕ್ಚುಲಿ ಅಲ್ಲಿ ಜಾಗಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಅದಕ್ಕೆ ನನ್ನ ಕೈಯಲ್ಲಿ ಹಿಡ್ಕೊಳಕ್ಕಾಗಲಿಲ್ಲ, ಡ್ರೈವಿಂಗಲ್ಲಿ ಇದ್ದೀವಿ ಅಂತ ಹೇಳಿ. ಅಲ್ಲಿ ನಿಂತ್ಕೊಂಡು ತಿನ್ನೋಕ್ಕಾಗಲಿಲ್ಲ. ಚರಿ ತುಂಬ ಹಿಂಸೆ ಕೊಡೋಕ್ಕೆ ಶುರು ಮಾಡ್ತಾ, ಕೆಳಗಡೆ ಇರೋ ಕಲ್ಲೆಲ್ಲ ಹಾಯ್ಕೊಳ್ಳೋಕ್ಕೆ. ಇನ್ನು ಅಲ್ಲಿ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಬಂದ್ಬಿಟ್ರಿ. ಸೊ ದಿಸ್ ಇಸ್ ಅ BYOB. ತುಂಬ ಜನಕ್ಕೆ ಗೊತ್ತಿರುತ್ತೆ, ನಾನು ಹೇಳಬೇಕಾಗಿಲ್ಲ. BYOB ಅಂದರೆ ಏನು ಅಂತ ಹೀಗೆ ಹೇಳ್ತೀನಿ. ದಟ್ ಮೀನ್ಸ್ ನಿಮಗೆ ಇಷ್ಟ ಆಗಿರೋ ಫ್ಲೇವರ್ ಚಿಪ್ಸ್ ಪ್ಯಾಕೆಟ್ ಒಳಗಡೆ ಆಲ್ ದ ವೆಜಿಟೇಬಲ್ಸ್ ಏನಿರುತ್ತೆ, ಲೈಕ್ ಸೌತೆಕಾಯಿ, ಕ್ಯಾರೆಟು, ಆ ಥರದ್ದೆಲ್ಲ ಹಾಕಿ ಅದ್ರ ಜೊತೆ ಗ್ರಿಲ್ಡ್ ಚಿಕನ್ ಆಯಿತಾ. ಗ್ರಿಲ್ಡ್ ಆಮೇಲೆ ಆ ಫ್ಲೇವರ್ ಚಿಪ್ಸ್ ಏನಿದೆ, ನೀವು ರೆಡ್ ಆದ್ರೂ ಚೂಸ್ ಮಾಡ್ಬೋದು, ಗ್ರೀನ್ ಆದ್ರೂ ಚೂಸ್ ಮಾಡ್ಬೋದು, ಆರೆಂಜ್, ಬ್ಲೂ ಯಾವ್ದಾರುತ್ತೆ. ಬಟ್ ಸುಪ್ರೀತ್ಗೆ ಬ್ಲೂ ಕಲರ್ ತುಂಬ ಇಷ್ಟ. ನಾವು ಲಾಸ್ಟ್ ಟೈಮ್ ಬಂದು ಟೇಸ್ಟ್ ಮಾಡಿದಾಗ ಅವ್ರಿಗೆ ಬ್ಲೂ ಕಲರ್ ಇಷ್ಟ ಆಗಿತ್ತು. ಸೊ ಅದಕ್ಕೆ ಬ್ಲೂ ಕಲರ್ ಚಿಪ್ಸ್ ಪ್ಯಾಕೆಟ್ಗೆ ಅವರು ಏನು ಗ್ರಿಲ್ ಮಾಡಿರ್ತಾರಲ್ವ ಚಿಕನ್ನು, ಅದನ್ನು ಕಟ್ ಮಾಡಿ ಹಾಕಿ ಅವ್ರದ್ದು ಇನ್ಹೌಸ್ ಸಾಸಸ್ ಇರುತ್ತೆ. ಇನ್ಹೌಸ್ ಸಾಸಸ್ ಇನ್ ದ ಸೆನ್ಸ್ ಲೈಕ್ ನಿಮಗೆ ಬೇರೆ ಕಡೆ ಸಿಗುತ್ತಲ್ಲ ಈ ಮಯೋನೀಸ್ ಆ ಥರ ಈ ಥರ ಅಂತಲ್ಲ, ಅವ್ರದ್ದೇ ಇನ್ಹೌಸ್ ಸಾಸಸ್. ಆ ಇನ್ಹೌಸ್ ಸಾಸಸ್ನೆಲ್ಲ ಹಾಕಿ ಚೆನ್ನಾಗಿ ಮಾಡ್ಕೊಟ್ಟಿರ್ತಾರೆ. ಒಂಥರ ಟ್ಯಾಂಗಿ ಆಗಿ ತುಂಬ ಚೆನ್ನಾಗಿರುತ್ತೆ ಅದು BYOB. ನಾವು ಟೇಸ್ಟ್ ಮಾಡಿದಾಗ ಲಾಸ್ಟ್ ಟೈಮು. ಅದಕ್ಕೆ ಅವರು ಲಾಸ್ಟ್ ಟೈಮ್ ಅಂದಾಗ ನಮಗೆ ಕೀಮಾ ದೋಸೆ ಸಿಕ್ಕಿರಲಿಲ್ಲ. ಅದಕ್ಕೆ ಈಗ ಅವರು ಆ ಕೀಮಾ ದೋಸೆನ ಆರ್ಡ್ರ್ ಮಾಡಿಕೊಂಡು ಈಗ BYOBನೂ ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಮನೆಗೆ ಹೋಗಿ ತಿನ್ಕೊಂಡು ಮಜಾ ಮಾಡ್ತಾರೆ ಅಪ್ಪ ಮಗ ಇಬ್ಬರು. ಸಿಂಪಲ್. ನಮಗೆ ಮಾತ್ರ ನಾವೇನು ತಿನ್ಬೇಕು ಇವತ್ತು? ನೀವು ಮಾತ್ರ BYOB ತಿನ್ಕೊಂಡ್ರೆ ಏನಿರುತ್ತೆ ಅದನ್ನು ತಿನ್ಕೊಳ್ಳಿ. ಇಲ್ಲಿ ಈ ಲೆಕ್ಕಕ್ಕೆ ಬಂದಿದ್ಯಾ ನೀನು ಹಂಗಾದ್ರೆ? ನಾವು ಇವ್ರಿಗೋಸ್ಕರ ಶನಿವಾರ ಭಾನುವಾರ ಎಲ್ಲ ತಿನ್ನಬಾರ್ದು ಅಂತ ನಾವು ಮಾಡೋದು. ಶನಿವಾರ ಗುರುವಾರ ಶುಕ್ರವಾರ ಎಲ್ಲ ತಿನ್ನಬಾರ್ದು ಅಂತ. ಇವ್ರು ನಮ್ಗೇನೆ ಮನೇಲಿ ಏನಿರುತ್ತೋ ತಿನ್ಕೊಳ್ಳಿ, ಅನ್ನ ಸರ್ ತಿನ್ಕೊಳ್ಳಿ ಅಂತ ಆರಾಮಾಗಿ ಎಷ್ಟು ಈಸಿಯಾಗಿ ಹೇಳಿದ್ರು. ಕಾರು ಇನ್ನೇನು. ಓಕೆ ಗೈಸ್,
ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಟೈಮ್ ಆಯಿತು. ಮುಗಿಸ್ಕೊಂಡು ರೆಡಿಯಾಗಿ ನಾವಿನ್ನೂ ಸುಷ್ಮಿತಾ ಪುನಿ ವೇಟ್ ಮಾಡ್ತಾ ಇರ್ತಾರೆ, ಬಂದ್ಬಿಟ್ಟಿರ್ತಾರೆ ಅನ್ಸುತ್ತೆ. ನಾವು 9 o'clock ಅಷ್ಟಲ್ಲಿ, ಅದು ಇಟ್ಸ್ ಮಿಡ್ ನೈಟ್ ಕ್ಯಾಫೆ, 9 o'clock ಅಷ್ಟಲ್ಲಿ ಈಗ ಅಲ್ಲಿ ಇರಿ ಅಂತ ಹೇಳಿದ್ವಿ ನಾವು. ಇಲ್ಲೇ 7:30 ಆಗೋಯ್ತು. ನಾವಿಲ್ಲಿ ನಮ್ಗೆ ಇಲ್ಲಿಂದ ಹತ್ರ, ಅವ್ರಿಗೆ ಸ್ವಲ್ಪ ದೂರ ಆಗುತ್ತೆ, ಇಲ್ಲಿಂದ ಹೊರಡಬೇಕು. ಸೊ ಇಲ್ಲಿಂದ ಅಲ್ಲಿಗೆ ಹೋದ್ಮೇಲೆ ಮೀಟ್ ಮಾಡೋಣ ಹಾಗಾದರೆ. ಓಕೆ ಗೈಸ್, ನಾವೀಗ ಗೋಕಾರ್ಟಿಂಗ್ ಬಂದಿದ್ದೀವಿ. ಗೋಕಾರ್ಟಿಂಗಲ್ಲಿ ಆಲ್ಮೋಸ್ಟ್ ಶ್ವೇತಾ, ಸುಪ್ರೀತ್. ಸೊ ಆಮೇಲೆ ಗೋಕಾರ್ಟಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಚೆರೀನು ಮತ್ತು ಲಿಹಾನ್ ಇಬ್ಬರು ಇಲ್ಲಿ ಕೂತ್ಕೊಂಡಿದ್ದಾರೆ. ಮೊಬೈಲಾಗಿ ಕುಣಿಸಿದ್ದೀವಿ ಬಿಕಾಸ್ ಕಿಡ್ಸ್ ಅಲೌಡ್ ಇಲ್ಲ. ಸೊ ಅದಕ್ಕೆ ಇವಾಗ ಪುನೀತ್ ಮತ್ತು ಸುಷ್ಮಿತಾ ಇಬ್ಬರು ಹೋಗ್ತಾ ಇದ್ದಾರೆ. ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಇಟ್ಸ್ ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಆ್ಯಕ್ಚುಲಿ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಾವು ಗೋಕಾರ್ಟಿಂಗ್ ನಾವು ಯಲ್ಲಗಿರಿಗೆ ಹೋಗಿದ್ದು. ಇದು ಮೈ ಸೆಕೆಂಡ್ ಎಕ್ಸ್ಪೀರಿಯನ್ಸ್. ಹೇಗಿರುತ್ತೆ ಅಂತ ನೋಡೋಣ. ಪುನಿ ಮತ್ತು ಸುಷ್ಮಿತಾ ಮುಂದೆಗಡೆ ಇರೋದು ಪುನಿ, ಹಿಂದೆಗಡೆ ಇರೋದು ಸುಷ್ಮಿತಾ. ಸೊ ಮಾರ್ಷಲ್ಸ್ ಹೇಳ್ತಿದ್ದಾರೆ ಇವಾಗ ಏನು ಮಾಡಬೇಕು ಹೇಗೆ ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದಾರೆ. ಅದೇ ಸಖತ್ ಇದಿದೆ, ಸೇಫ್ಟಿ ಮೆಷರ್ಸ್ ಇದೆ. ಕೂದಲು ಲೂಸ್ ಹೇರ್ಸ್ ಬಿಡೋಂಗಿಲ್ಲ, ಲೂಸ್ ಡ್ರೆಸ್ಸಸ್ ಬಿಡೋಂಗಿಲ್ಲ. ಆಮೇಲೆ ನಾನು ಬೇರೆ ಇವತ್ತು ಸ್ಲಿಪ್ಪರ್ ಹಾಕ್ಕೊಂಬಂದಿದ್ದೀನಿ, ಸ್ಯಾಂಡಲ್ಸ್ ಹಾಕ್ಕೊಂಬಂದಿದ್ದೀನಿ, ಶೂಸ್ ಹಾಕ್ಕೊಂಬಂದಿಲ್ಲ. ನಮಗೆ ಪ್ಲ್ಯಾನೇ ಇರಲಿಲ್ಲ ಇಲ್ಲಿಗೆ ಬರಬೇಕಂತ. ನಾವೆಲ್ಲೋ ಹೋಗೋಣ ಅಂತ ಅಂದ್ಕೊಂಡು ಎಲ್ಗೋ ಬಂದ್ವಿ. ಸೊ ಶೂಸ್ ಹಾಕ್ಕೊಂಬಂದಿಲ್ಲ. ಇದನ್ನು ನಾನು ಬೇರ್ ಲೆಗ್ಸಲ್ಲಿ ಹೋಗಬೇಕಾ ಅಥವಾ ಇಲ್ಲಿ ಶೂಸಸ್ ಇದೆಯಾ ಅಂತ ಗೊತ್ತಿಲ್ಲ, ನೋಡಬೇಕು. ಸೊ ದಿಸ್ ಇಸ್ ಅ ಪ್ಲೇಸ್. ಎಷ್ಟೊಂದು ಗಾಡಿಗಳಿದೆ ಅಂತ. ಎವ್ರಿ ವೀಕೆಂಡ್ಸ್ ಐ ಥಿಂಕ್ ಇಲ್ಲಿ ರೇಸ್ ನಡೆಯುತ್ತೆ. ಬಟ್ ನಾವು ಇಟ್ಸ್ ಅ ವೀಕ್ ಡೇ ಆಗಿರೋದಕ್ಕೆ ನಮಗೆ ಖಾಲಿ ಸಿಕ್ಕಿದೆ. ಸೊ ದಟ್ ವಿ ಕ್ಯಾನ್ ಹ್ಯಾವ್ ಫನ್. ಆ್ಯಂಡ್ ನಮ್ಮದು ಸೆಕೆಂಡ್ ಟೈಮ್ ಆಗಿರೋದ್ರಿಂದ ವಿ ಕ್ಯಾನ್ ಜಸ್ಟ್ ಲರ್ನ್. ಫೋಟೋ ಸೆಷನ್ ಆಯಿತು. ಬಾಯ್. ಪಪ್ಪ ಮಮ್ಮಿ ಎಲ್ಲೋಗ್ತಿದ್ದಾರಮ್ಮ? ಪಪ್ಪ ಮಮ್ಮಿ ಎಲ್ಲೋಗ್ತಿದ್ದಾರೆ ನೋಡು. ಪಪ್ಪ ಮಮ್ಮಿ ಹೆಂಗೆ ಓಡಿಸ್ತಾರೆ ಇವಾಗ ಅಂತ. ಹೊರಟ್ರು ಇಬ್ರು. ಸೊ ಏನಂತ ಕೇಳಿದ್ರೆ ಇದು 799 ಇರುತ್ತೆ. 16 ಲ್ಯಾಪ್ಸ್ ಇರುತ್ತೆ, ಹೋಗ್ಬೋದು. ಆ್ಯಂಡ್ ವೀಕೆಂಡ್ಸಲ್ಲಿ ಐ ಥಿಂಕ್ಸ್ ನಿಮಗೆ ಏನಾದರೂ ಡಿಸ್ಕೌಂಟ್ಸ್ ಇತ್ತು ಅಂದರೆ ವೀಕೆಂಡ್ ಸಿಗುತ್ತೆ. ಐ ಡೋಂಟ್ ಥಿಂಕ್ ಸೊ ನಿಮಗೆ ವೀಕ್ ಡೇಸಲ್ಲಿ ಏನೋ ಡಿಸ್ಕೌಂಟ್ಸ್ ಇದೆ ಅಂತ. ಚೆನ್ನಾಗಿರುತ್ತೆ. 4 ಜನನೂ ಒಟ್ಟಿಗೆ ಹೋಗ್ಬೋದಾಗಿತ್ತು. ಬಟ್ ದ ಪ್ರಾಬ್ಲಮ್ ಈಸ್ ಮಕ್ಕಳಿದ್ದಾರೆ. ಯಾರಾದರೂ ನಾವು ಮಕ್ಕಳನ್ನ ಒಬ್ರು ನೋಡ್ಕೊಳ್ಳೇಬೇಕು. ಆ್ಯಂಡ್ ಪೇರೆಂಟ್ಸ್ ಹೋಗಬೇಕು. ಸೊ ನಾನು ಸುಷ್ಮಿತಾ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡ್ರಿ. ಬಟ್ ಹಸ್ಬೆಂಡ್ ವೈಫ್ ಒಟ್ಟಿಗೆ ಹೋಗ್ಬೇಕಂತ ಇಷ್ಟಪಟ್ಟಿದ್ದರಿಂದ ಅವರಿಬ್ಬರು ಹೋದರು. ನಾನು ಸುಪ್ರೀತ್ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಾನು ಅದೇ ನಿಮ್ಗೆ ಹೇಳ್ತಾ ಇದ್ದೆ, ವೀಕೆಂಡ್ಸ್ ಬಂತು ಅಂತ ಕೇಳಿದ್ರೆ ಏನಾದರೂ ಆಫರ್ ಇರ್ಬೋದು. ಅಟ್ ಪ್ರೆಸೆಂಟ್ಲಿ ಐ ಥಿಂಕ್ ಸ್ಟೂಡೆಂಟ್ಸಿಗೆ ಮಾತ್ರ ಆಫರ್ ಇದೆ, ಇಲ್ಲ ಅಂದರೆ ಬೇರೆ ಯಾವುದಕ್ಕೂ ಆಫರ್ ಇಲ್ಲ. ಬಟ್ ಡಿಪೆಂಡ್ಸ್, ನಿಮಗೆ ನ್ಯೂ ಇಯರ್ಗೆ ಪ್ರಾಬಬ್ಲಿ ಒಂದು ಏನಾದ್ರು ಆಫರ್ ಬಿಡ್ಬೋದು ಅನ್ಸುತ್ತೆ. ಸದ್ಯಕ್ಕಂತೂ ಏನೂ ಆಫರ್ ಇಲ್ಲ. ಬಟ್ ಕೋರ್ಟ್ ಕೂಡ ತುಂಬ ಚೆನ್ನಾಗಿದೆ, ರೇಸಿಂಗ್ ಟ್ರ್ಯಾಕ್ ಕೂಡ. ಇಟ್ಸ್ ಪ್ರಿಟಿ ಗುಡ್, ಪ್ರಿಟಿ ಬಿಗ್. ನಾನು ತುಂಬ ದೊಡ್ಡದು ಅಂತಲೂ ಹೇಳಲ್ಲ ನಿಮಗೆ. ಸಿಟಿ ಸೆಂಟರಲ್ಲಿ ದಿಸ್ ವುಡ್ ಬಿ ಫೈನ್. ಫುಡ್ಡು ಕೂಡ ಅಷ್ಟೇನೇ ನಿಮಗೆ ಆಲ್ಮೋಸ್ಟ್ ಹೇಗೆ ಅಂತ ಕೇಳಿದ್ರೆ ನಾಟ್ ಏನೋ ತುಂಬ ಕಾಸ್ಟ್ಲಿ ಅಂತಲೂ ಇಲ್ಲ, ಅಫೋರ್ಡಬಲ್. ಅಂದರೆ ಇಂಥ ಜಾಗದಲ್ಲಿ ಆಬ್ವಿಯಸ್ಲಿ ನಿಮಗೆ ಅಷ್ಟು ಇದ್ದೇ ಇರುತ್ತೆ. ಬಟ್ ಈ ಚಳಿಯಲ್ಲಿ ಇಟ್ಸ್ ಎ ನೈಸ್ ಪ್ಲೇಸ್. ಒನ್ ಡೇ ಹ್ಯಾಂಗ್ ಔಟ್ಗೆ ಚೆನ್ನಾಗಿರುತ್ತೆ. ಆ್ಯಂಡ್ ಮಕ್ಕಳು ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ. ಸರಿ, ಇವರಿಬ್ಬರು ಮೊಬೈಲ್ ನೋಡ್ಕೊಂಡು ಕೂತ್ಕೊಳ್ಳೋದ್ರಲ್ಲಿ ಆಗೋಯ್ತು. ಅವರಿಬ್ರು ಈಗ ಶುರು ಮಾಡೋದು. ಇಬ್ರು ಸ್ಪೀಡಾಗಿ ಹೋಗ್ತಾ ಇಲ್ಲ, ಇಬ್ರು ಆವ್ರೇಜ್. ಬ್ಲ್ಯಾಕ್ ಬರ್ತಾ ಇದೆಯಾ? ಏನಿಲ್ಲ ಅಂದ್ರೆ ಸುಷ್ಮಿತಾ ಅಕ್ಕ ಅನ್ಸುತ್ತೆ. ಏನಾಗಲ್ಲ. ಇಟ್ಕೊಂಡು ಸುಷ್ಮಿತಾ ನೋಡಿ ಅಲ್ಲಿ ಹೇಗೆ ಅಂತ. ಸ್ಪೀಡಾಗಿ ಬಂದ್ಲು, ಲೆಫ್ಟ್ ತಗೊಳ್ಳಿಲ್ಲ, ಸೀದಾ ಹೋಗಿ ಗುದ್ಕೊಂಡ್ಲು. ಅಂದರೆ ಇದರಲ್ಲಿ ಇಂಜುರಿ ಏನೂ ಆಗೋದಿಲ್ಲ ನಿಮಗೆ. ಬಿಕಾಸ್ ಏನಕ್ಕೆ ಅಂದರೆ ಆಲ್ ಸೇಫ್ಟಿ ಮೆಷರ್ಸ್ ಇರುತ್ತೆ. ಆ್ಯಂಡ್ ಮಾರ್ಷಲ್ಸ್ ಕೂಡ ನಿಮಗೆ ಅಲ್ಲೇ ನಿಂತಿರ್ತಾರೆ, ಏನೇ ಆದ್ರೂ ಅವ್ರು ಇರ್ತಾರೆ. ಆ್ಯಂಡ್ ನಿಮಗೆ ಯಾವುದಕ್ಕಾದ್ರೂ ಸರಿ, ಮುಂದೆಗಡೆ ಹ್ಯಾಸರ್ಡ್ಸ್ ಇದೆ ಹುಷಾರು, ಅಥವಾ ನೀವು ಸ್ಟಾಪ್ ಮಾಡಬೇಕು, ಅಥವಾ ನೀವು ಹಿಂದೆಗಡೆ ಇರೋರಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಅವರು ಬಿಕಾಸ್ ನೀವು ಸ್ಲೋಗಿ ಹೋಗ್ತಾ ಇದ್ದೀರಾ, ಅವ್ರು ಸ್ಪೀಡಾಗಿ ಬರ್ತಿದ್ದಾರೆ ಅಂದರೆ ಫಾರ್ ಎವ್ರಿಥಿಂಗ್ ದೇ ಹ್ಯಾವ್ ಅ ಫ್ಲ್ಯಾಗ್ಸ್ ಇದೆ, ಅವ್ರು ಅದನ್ನು ತೋರಿಸ್ತಾರೆ. ಆ್ಯಂಡ್ ಮುಂಚೆನೇ ನಿಮಗೆ ಇನ್ಸ್ಟ್ರಕ್ಷನ್ಸು ಕೂಡ ಕೊಡ್ತಾರೆ. ಅದ್ರ ಪ್ರಕಾರ ನೀವು ಫಾಲೋ ಮಾಡಬೇಕಾಗತ್ತೆ. ನಿಮಗೆ ರೇಸ್ ಶುರು ಆಗೋಕ್ಕೆ ಮುಂಚೆನೇ ನಿಮಗೆ ಟಿ ವಿಲಿ ನಿಮಗೆ VT ತೋರಿಸ್ತಾರೆ. ಸೊ ದಟ್ ಎವ್ರಿ ಕೈಂಡ್ ಆಫ್ ಇನ್ಸ್ಟ್ರಕ್ಷನ್ ನಿಮ್ಗೆ ಸಿಗುತ್ತೆ. ಆ್ಯಂಡ್
ಇನ್ನೊಂದೇನು ಅಂತ ಕೇಳಿದ್ರೆ ನಿಮಗೆ ಲೂಸ್ ಹೇರ್ಸ್ ಬಿಡೋಂಗಿಲ್ಲ. ಸೊ ಅದಕ್ಕೋಸ್ಕರ ನಾನು ನಿಮಗೆ ಬನ್ ಹಾಕಿದ್ದು. ಲೂಸ್ ಹೇರ್ಸ್ ಬಿಡೋಂಗಿಲ್ಲ. ಆಮೇಲೆ ಲೂಸ್ ಡ್ರೆಸ್ಸಸ್ ಹಾಕೋಂಗಿಲ್ಲ. ಆಮೇಲೆ ಇನ್ನೇನು ಅಂತ ಕೇಳಿದ್ರೆ ಶೂಸಸ್ಸೇ ಹಾಕಿರಬೇಕು. ಸೊ ನನಗೆ ಗೊತ್ತಿಲ್ಲ, ಈಗ ನನ್ನ ಶೂಸಸ್ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ನನಗಿದು ಸ್ಲಿಪ್ಪರ್ ಸ್ವಲ್ಪ ಲೂಸ್ ಇದೆ, ಸ್ಲಿಪ್ಪರಿ ಆಗುತ್ತೆ ಅನಿಸುತ್ತೆ. ನಾನು ಪ್ರಾಬಬ್ಲಿ ಬರೀ ಕಾಲಲ್ಲೇ ಹೋಗ್ತೀನೋ, ಬಿಕಾಸ್ ಇಲ್ಲಿ ಶೂಸಸ್ ಆಪ್ಷನ್ ಇಲ್ಲ. ನಾನು ಎಲ್ಲಗಿರಿಲಿ ಏನು ಗೋ ಕಾರ್ಟಿಂಗ್ ಮಾಡಿದ್ದೆ ಅಲ್ಲಿ ಶೂಸಸ್ ಆಪ್ಷನ್ ಇತ್ತು. ಸೊ ಅವ್ರದ್ದೇ ಆದ ಶೂಸ್ ಇರುತ್ತೆ, ಅದು ಶೂಸ್ ಕೊಡ್ತಾರೆ, ಅದನ್ನು ಹಾಕೊಂಡು ಹೋಗ್ಬೋದಾಗಿತ್ತು. ಬಟ್ ಇಲ್ಲಿ ಆ ಆಪ್ಷನ್ ಇಲ್ಲ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ನನ್ನ ಸೆಕೆಂಡ್ ಎಕ್ಸ್ಪೀರಿಯನ್ಸ್ ಇದು. ದೇ ಆರ್ ಎಂಜಾಯಿಂಗ್ ಇಟ್. ಏ ಸುಸ್ಸು, ನಿನ್ನ ಗಂಡಂಗೆ ಜಾಗ ಬಿಟ್ಬಿಡು, ಅವ್ನು ಹೋಗ್ಲಿ, ಇಲ್ಲ ಗೊತ್ತುಬಿಡ್ತಾನೆ. ಇವರಿಬ್ಬರದ್ದು ಜೋಕು ಆಗ್ಲಿಂದ ಹಿಂದೆ ಮುಂದೆ ಹೋಗ್ತಾರೆ. ಪುನಿ ಫಾಸ್ಟಾಗಿ ಹೋಗಬೇಕು, ಸುಷ್ಮಿತಾ ಬಿಡ್ತಾ ಇಲ್ಲ. ಮೀನ್ಸ್ ಅವಳಿಗೆ ಗೊತ್ತಾಗ್ತಾ ಇಲ್ಲ. ಇವನೇ ಇಂಥ ಕಡೆನೇ ಹೋಗಿ ನಂಗೆ ಜಾಗ ಬಿಟ್ಬಿಡೆ, ನಂಗೆ ಜಾಗ ಬಿಡು ನಾನು ಹೋಗ್ತೀನಿ ಅಂತಿದ್ದಾಳೆ. ಬಟ್ ಅವನು ಪಾಪ ಅವಳು ಅಲ್ಲಿ ಓವರ್ಟೇಕ್ ಮಾಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಅವಳು ಸೈಡಿಗೆ ತಗೊಳಕ್ಕಾಗ್ತಾ ಇಲ್ಲ. ಅಲ್ಲಿ ಇಲ್ಲಿ ಈಗ ಬರ್ತಾನ ಇಲ್ಲ, ಅವಳು ಸೈಡಲ್ಲೇ ಹೋಗ್ತಿದ್ದಾಳೆ, ಅವನೇ ಬರ್ತಾ ಇಲ್ಲ. ಅಲ್ಲೋ ಪುನೀದಾಯಿತು. ಪುನಿ ಬೇಗ ಹೋಗಿದ್ದಲ್ವಾ, ಅದಕ್ಕೆ ಬೇಗ ಹೇಳಿದ್ರು. ಸುಷ್ಮಿತಂದು ಇದು ಐ ಥಿಂಕ್ ಇದೊಂದು ಎಕ್ಸ್ಟ್ರಾ ರೌಂಡ್ ಇದೆ ಅನಿಸುತ್ತೆ. ಸುಷ್ಮಿತಾ ಇದು ಮುಗಿಸ್ಕೊಂಡು ಬರ್ತಾಳೆ. ರೆಡಿಯಾಗಿದ್ದಾನೆ ಅಲ್ಲಿ ಮಾರ್ಷಲ್ಲು ತೋರ್ಸೋದಕ್ಕೆ ರೆಡ್ದು ನಿಲ್ಸಮ್ಮ ಅಂತ. ನಮ್ಮ ಹುಡುಗಿ ಹೋಗಿ ಅಲ್ಲಿ ಕರೆಕ್ಟಾಗಿ ಕಿಟ್ಟೋಗಡೆ. ಹೌದಾ, ಅವಳು ನಂಗೆ ಸಾಕು ನಿಲ್ಸಪ್ಪ ಅಂದಿರ್ತಾಳೇನೋ, ಅಂತಾಳೇನೋ. ಹೌದಾ, ಹೇಗಿತ್ತು? ಫುಲ್ ಹಾರ್ಡಾ? ನನ್ನ ಬ್ಲಾಗ್ನ ನೀನು ಸುಷ್ಮಿತಾ ಕಂಟಿನ್ಯೂ ಮಾಡಬೇಕು, ಮಾತಾಡ್ಕೊಂಡೆ ಕಂಟಿನ್ಯೂ ಮಾಡಬೇಕು. ನೀನು ಪವರ್ ಸ್ಟೇರಿಂಗ್ ಬಿಟ್ಟು ನಾರ್ಮಲ್ ಸ್ಟೇರಿಂಗ್ ಓಡಿಸಿದ್ರೆ ಹೆಂಗೋ ಹಂಗೆ ಅನ್ಸುತ್ತೆ. ಬೋರ್ ಆಗ್ಲಿಲ್ವಾ ಪುನಿ? ಅಲ್ವಾ, ಜಾಸ್ತಿ ಅರ್ಧನೇ ಸಾಕು. ಹೌದು, ಇನ್ನು ಅದಿದ್ರೆ ಓಕೆ. ಎಷ್ಟು ಲೀಟ್ರು? ರೆಡ್ಡು ಬ್ರೇಕು ಸಾಕಾಗುತ್ತಾ ಕಾಲಂದು? ಕಮ್ಮಿ. ಓಕೆ ಓಕೆ ಟೀಕೆ. ಬಾಯ್ ಬಾಯ್ ಬಾಯ್. Come on. ಅದು ಟೈಟ್ ಇದೆ ಅಷ್ಟೇ. ಮೂಮೆಂಟ್ ಆಗ್ತಿಲ್ಲ. ಕುದಿದ್ರಾ?
ಓಕೆ ಗೈಸ್, ನಾವು ಗೋ ಕಟಿಂಗ್ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಊಟ ಮಾಡಿಕೊಂಡು ನಾವು ಹೊರಟಾಗಲಿ 3:30 ಆಗಿತ್ತು. ಸೊ ಮನೆಗೆ ಬಂದು ರೀಚ್ ಆಗೋಷ್ಟರಲ್ಲಿ 4 o'clock ಆಗಿತ್ತು. ಸೊ ಅದಕ್ಕೆ ನಾವು ಅವತ್ತು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಓಕೆ ಗೈಸ್, ಇವತ್ತು ಪಲ್ಸ್ ಪೋಲಿಯೋ ಇದೆ. ಯಾರ್ಯಾರು ಪೋಲಿಯೋ ಹಾಕ್ಸಿಲ್ವೋ ಎಲ್ಲರೂ ಮಕ್ಳಿಗೆ ಪೋಲಿಯೋ ಹಾಕಿ. ಭಾನುವಾರ ಐ ಡೋಂಟ್ ನೋ ನಂದು ವ್ಲಾಗ್ ಇವತ್ತು ಪೋಸ್ಟ್ ಆಗುತ್ತೋ ಯಾವತ್ತು ಪೋಸ್ಟ್ ಆಗುತ್ತೆ ಅಂತ, ಬಟ್ ಪೋಲಿಯೋ ಹಾಕ್ಸ್ತಿರೋರು ಭಾನುವಾರ ಪೋಲಿಯೋ ಇತ್ತು. ಸೊ ಅದಕ್ಕೋಸ್ಕರ ಚರಿಗೆ ಪೋಲಿಯೋ ಹಾಕ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀವಿ. ಲಿಫ್ಟಲ್ಲಿ ಹೋಗ್ಬೇಕಮ್ಮ, ಇಲ್ಲ ಕೆಳಗಡೆ ಹೋಗೋಣ, ನಡ್ಕೊಂಡು ಹೋಗೋಣ? ಲಿಫ್ಟಲ್ಲಿ ಹೋಗ್ಬೇಕಾ? ನಡಿ. ಎಂಥ ಕೆಲಸ ಆಗಿತ್ತು ಅಂತ ಕೇಳಿದ್ರೆ, ಇವತ್ತು ಪೋಲಿಯೋ ಅನ್ನೋದೇ ನಾನು ಆ್ಯಕ್ಚುಲಿ ರಿಮೈಂಡರ್ ಇಟ್ಕೊಂಡಿದ್ದೀನಿ. ಪೋಲಿಯೋ ಹಾಕಿಸ್ಬೇಕನ್ನೋದೇ ಮರ್ತೋಗ್ಬಿಟ್ಟು ಆರಾಮ್ ನಮ್ಮ ಪಡೆಗಿದ್ದೀವಿ. ಇವತ್ತು ಯಾವುದೋ ಸ್ಟೇಟಸ್ ನೋಡ್ಬೇಕಾದ್ರೆ ಗೊತ್ತಾಗ್ತಿದ್ಯೋ, ಇವತ್ತು ಪೋಲಿಯೋ ಇತ್ತು ಅಲ್ವಾ, ನಾವು ನೋಡಿದ್ರೆ ಹೆಂಗೆ ಕೂತಿದ್ದೀವಿ ನೋಡು ಅಂತ. ಸೊ ನಮ್ಮ ಏರಿಯಾದಲ್ಲಿರೋ ಒಲಂಪಸ್ ಹಾಸ್ಪಿಟಲಲ್ಲಿ ಪೋಲಿಯೋ ಹಾಕ್ತಾ ಇದ್ದಾರೆ. ಸೊ ಅಲ್ಲೆಲ್ಲ ಬ್ಯಾನರ್ ಹಾಕಿದ್ದಾರೆ ನೋಡಿ. ಸರಿ, ಲಾಸ್ಟ್ ಇಯರ್ ಹಾಕ್ಸಿದ್ದೆ, ಇದು 3rd ಇಯರ್ದು. ಸೊ ಹಾಕ್ಸ್ಬಿಟ್ರೆ ಏಯ್ ನಡಿಯೋ ನಿಂಪಡಿ. ಅಲ್ಲಲ್ಲ ಅಮ್ಮ, ಒಳಗಡೆ ಅಲ್ಲಿ ಅಂತ ಹೇಳಿದ್ರು. ಹೋಗಿ ಹಾಕಿಸ್ಕೊಳ್ಳಿ. ಥ್ಯಾಂಕ್ ಯು. ಏನಿಲ್ಲ ಇಲ್ಲಿ ಚುಚ್ಚಿ ಅವನಿಗೆ ಚುಚ್ಚಿಸ್ಲಾ ಪಪ್ಪು? ಸರಿ, ಇಂಜೆಕ್ಷನ್ ಹಾಕ್ಸ್ಲಾ? ಇಂಜೆಕ್ಷನ್ ಹಾಕ್ಸನಾ? ಗೊತ್ತು ಅವನಿಗೆ ಇದು ಮಾಡ್ತಾರೆ. ಪಚ್ಚಿ ಏನಿಲ್ಲ, ಸಿರಪ್ ಮಾಡು. ಸಿಪಿಲು ಮಾಡಮ್ಮ, ಮಾಡು. ಇಂಜೆಕ್ಷನ್ ಕೊಟ್ಬಿಡ್ತಾರ ಆಮೇಲೆ. ಅಷ್ಟೇ ಆಗೋಯ್ತು. ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ಸ್. ಚೆನ್ನಾಗಿತ್ತಾ? ಹ್ಯಾಂಡ್ ಕೊಡು, ಲೆಫ್ಟ್. ಸೊ ಚರಿಗೆ 3ನೇ ವರ್ಷದ ಪಲ್ಸ್ ಪೋಲಿಯೋ ಹಾಕಿದ್ದಾಯ್ತು. ಏನೋ ಕೊಟ್ಟಿದ್ದಾರೆ ಪ್ಯಾಕೇಜ್. ಹಾಸ್ಪಿಟಲ್ ಒಲಂಪಸ್ ಚೆನ್ನಾಗಿತ್ತಮ್ಮ. ಇದೇನು? ನೀನು ಹೇಳು, ಏನದು? ಜೋರಾಗಿ ಕೇಳಿಸ್ತಾ ಇಲ್ಲ. ಆಂಬುಲೆನ್ಸ್. ಸರಿ ಬಾ, ಆಯ್ತು ಹೋಗೋಣ. ಮುಟ್ಬಾರ್ದಮ್ಮೆಲ್ಲ ಅದೆಲ್ಲ ಬಾಮ್ಮ. ಸೊ ನಾನು ನಿಮ್ಗೆ ಹೇಳಿದಾಗೆ ಚರಿಗೆ ಲಾಸ್ಟ್ ಬ್ಲಾಗಲ್ಲಿ ನೋಡಿರ್ತೀರಿ, ಒಂದು ಬರ್ತ್ ಸರ್ಟಿಫಿಕೇಟ್ ಇದು ಮಾಡಿಸ್ಕೊಂಡು ಬಂದಿದ್ದು ನಾವು. ಸೊ ಅದಕ್ಕೆ ಈಗ ಒಂದು ಆಧಾರ್ ಕಾರ್ಡ್ ಮಾಡಿಸ್ಬೇಕಾಗಿತ್ತು. ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತಾ ಇದ್ದೀವಿ. ದೇರ್ ಈಸ್ ಎ ರೀಸನ್, ಶಾರ್ಟ್ಲಿ ನಾನು ನಿಮ್ಗೆ ಅದನ್ನು ಅಪ್ಡೇಟ್ ಮಾಡ್ತೀನಿ ಏನಕ್ಕೆ ಅಂತ. ಸೊ ಆಧಾರ್ ಕಾರ್ಡ್ ಮಾಡಿಸೋದಕ್ಕೆ ಅಂತ ಮನೆಗೆ ಕರೆಸಿದ್ರಿ. ಸುಪ್ರೀತ್ ಅವರು ಹಿಂದೆಗಡೆ ಸ್ಕ್ರೀನ್ ಇಟ್ಕೊಂಡು ನಿಂತಿದ್ರು. ಸೊ ಆಧಾರ್ ಕಾರ್ಡ್ ಮಾಡಿಸೋದಾಯಿತು ಚರಿದು. ಒಂದು ಆದಷ್ಟು ಬೇಗ ಆಧಾರ್ ಕಾರ್ಡ್ ಮನೆಗೆ ಬರುತ್ತೆ. ಆ್ಯಂಡ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ನಾನು ಹೇಳ್ಕೊಡ್ತಿದ್ದೆ, ಕೊಂಡು ದೊಡ್ಡದಾಗಿ ಬಿಡ್ಬೇಕಪ್ಪ.